ರಾಜ್ಯ ಸರ್ಕಾರದ ಪಂಚ ಯೋಜನೆ ಅಂದ್ರೆ 5 ಗ್ಯಾರಂಟಿಗಳಿಗೆ ಮೀಸಲಿಟ್ಟ 56,000 ಕೋಟಿ ಹಣವನ್ನ ರಾಜ್ಯ ಸರ್ಕಾರ ವೆಚ್ಚ ಮಾಡುತ್ತಿದೆ. ಆದರೆ ಮೀಸಲಿಟ್ಟ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳವಾಗಿ ನೀಡಲಾಗುತ್ತಿದೆ ಎಂದು ನೇರವಾಗಿ ಆರೋಪಿಸಿದರು. ಮುಂದುವರೆದು ಮಾತನಾಡಿದ ಅವರು, ಬಡವರ ಹಣವನ್ನ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳವಾಗಿ ನೀಡುತ್ತಿರುವುದು ಕಾನೂನು ಬಾಹಿರವಾಗಿದೆ. ಈ ಸರ್ಕಾರ ಮನಸೋ ಇಚ್ಛೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡುತ್ತಿದ್ದಾರೆ. ಹಾಗಾದ್ರೆ ರಿಕ್ರೂಟ್ಮೆಂಟ್ ಯಾಕೆ ಬೇಕು? ಸರ್ಕಾರದ ದುಡ್ಡನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಡಬೇಕು? ನಮ್ಮಗಳ ದುಡ್ಡನ್ನು ಯಾಕೆ ಕಾರ್ಯಕರ್ತರಿಗೆ ಕೊಡಬೇಕು? ಈ ರೀತಿ ಮಾಡುತ್ತಿರುವುದು ಈ ಪ್ರಕರಣದ ಇಡಿ ಮತ್ತು ಸಿಬಿಐಗೆ ಅಟ್ರಾಕ್ಟ್ ಆಗುತ್ತದೆ. ಈ ಸಿದ್ದರಾಮಯ್ಯನ ಸರ್ಕಾರವನ್ನ ನಾನು ಖಂಡಿಸುತ್ತೇನೆ ಮತ್ತು ಕೆಡಿಪಿ ಮತ್ತು ವಿಧಾನಸೌಧದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸುತ್ತೇನೆ. ನಾನೇ ಸ್ನೇಹಮಯ ಕೃಷ್ಣ ಅವರಿಗೆ ಹೇಳುತ್ತೇನೆ, ಸಿಬಿಐ ಮತ್ತು ಇಡಿಗೆ ಹಾಕಪ್ಪ ಎಂದು. ನಮ್ಮ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತನಾದ ಹಾಗೂ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷನಾಗಿರುವ ಪ್ರಸನ್ನ ಅನ್ನುವವರಿಗೆ ಗ್ಯಾರಂಟಿ ಯೋಜನೆಯ ಹಣವನ್ನ ನೀಡಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಫಂಡ್ ಇದ್ರೆ ಇಂಪ್ಲಿಮೆಂಟೇಷನ್ಗೆ ಕಾಂಗ್ರೆಸ್ ಫಂಡ್ ಕೊಟ್ಕೊಳ್ಳಿ, ಸರ್ಕಾರ ದುಡ್ಡು ಕೊಡಲಿಕ್ಕೆ ಇವ್ರಿಗೆ ದಕ್ಕಿದೆ. ಇವ್ರು ಯಾರು? ನಮ್ಮ ದುಡ್ಡು ಕೊಡಿ, ಇವ್ರು ಯಾರ್ರಿ? ಹಂಗಾಗಿ ಇದು ಒಂದು ಖಂಡನೀಯ. ಇದು ಇಡಿ ಮತ್ತು ಸಿಬಿಐಗೆ ಅಟ್ರಾಕ್ಟ್ ಆಗುತ್ತೆ. ಸ್ನೇಹ ಕೃಷ್ಣಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಹಾಕಪ್ಪ ಅಂತ. ಏಕೆಂದರೆ ಇದು ಕರೆಕ್ಟಾಗಿ ಇಡಿಗೆ ಅಟ್ರಾಕ್ಟ್ ಆಗುತ್ತೆ ಕೇಸ್ ಇದು, ಮತ್ತು ಸಿಬಿಐಗೂ ಆಗ್ತದೆ. ಸರ್ಕಾರಿ ನಮ್ಮ ಸ್ಟೇಟ್ ಎಕ್ಸೈಸ್ ಫಂಡನ್ನು ಯಾವುದೇ ಕಾರಣಕ್ಕೂ ಆ ಪಕ್ಷದ ಕಾರ್ಯಕರ್ತರು ಕೊಡ್ಲಿಕ್ಕೆ ಬರಲ್ಲ. ಇದು ಕಾನೂನು ಬಾಹಿರ. ಹಾಗಾಗಿ ಸಿದ್ದರಾಮಯ್ಯನವರು ಮತ್ತು ಅವ್ರ ಕ್ಯಾಬಿನೆಟ್ ದುರಾಡಳಿತವಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದನ್ನು ಖಂಡಿಸ್ತೇವೆ. ಇದನ್ನು ಕೆಡಿಪಿ ಮೀಟಿಂಗಲ್ಲೂ ನಾನು ಮಾತಾಡ್ತೀನಿ, ವಿಧಾನಸೌಧದಲ್ಲೂ ಮಾತಾಡ್ತೀನಿ. ಸ್ನೇಹ ಕೃಷ್ಣನಿಗೂ ನಾನು ಹೇಳ್ತೀನಿ, ಸಿಬಿಐಗೆ ಇಡಿ ಹಾಕಪ್ಪ. ನಮ್ಮೆಲ್ಲರೂ ಪ್ರಸನ್ನ ಕೊಟ್ಟವ್ರಲ್ಲ, ಯಾವ ಬೇಸ್ ಮೇಲೆ ಕೊಡ್ತಾರೆ? ಬೇಸ್ ಎಲ್ಲ ಕಣ್ರಿ, ದೇರ್ ಇಸ್ ನೋ ಬೇಸ್. ಕೊಡ್ಲಿಕ್ಕೆ ನೀವು ಮಾಡಲಿಕ್ಕೆ KPSC ರಿಕ್ರೂಟ್ ಮಾಡಿ ಅಥವಾ ನೀವು DRC ಮಾಡಿ, ಅದು ಬಿಟ್ಬಿಟ್ಟು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಎಲ್ಲಕ್ಕಿದೆ? 20,000 ಕೊಡ್ತಾರ, 50,000 ಕೊಡೋದು ನನ್ನ ಪ್ರಶ್ನೆ ಇಲ್ಲ. ಸ್ಟೇಟ್ ಎಕ್ಸ್ಚೇಕರನ್ನ ಒಂದು ಪಾರ್ಟಿಯ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆಯಾ? ಇದು ಕಾನೂನು ಬಾಹಿರ. ಮತ್ತು ಇವರು ದೊಡ್ಡದಾಗೆ ಕೇಂದ್ರ ಸರ್ಕಾರದ ಬಗ್ಗೆ ಬಡ್ಜೆಟ್ ಬಗ್ಗೆ ಚೊಂಬು ಅಂತ ಹೇಳ್ತಾರೆ. ಇವ್ರ ಕೆಲಸ ಏನಿದೆ? ಇವರೇ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಸಿಬಿಐ ಅಥವಾ ಇಡಿಗೆ ಎರಡಕ್ಕೂ ಅಟ್ರಾಕ್ಟ್ ಆಗುವಂಥ ಕೇಸಸ್ ಇದೆ. ಇದನ್ನ ಕೂಡಲೇ ಎಂಕ್ವೈರಿ ಮಾಡಬೇಕು, ಸ್ಟಾಪ್ ಮಾಡಬೇಕು ಎಲ್ಲವನ್ನು.